ಬಂದೀಗ ಸಿಕ್ಕಿ ಬಿದ್ದೀನಿ ಏನು ಗೈಸ್. ನಾ ಜಸ್ಟ್ ಕ್ಯಾಮ್ರಾ ಇಟ್ಕೊಂಡು ಹೋದಾಗೇ ಅವ್ರಿಗೆ ಗೊತ್ತಾಗಿದೆ ಹರಡುಗು ಬೈಕ್ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ. ಲೋಕಲಲ್ಲೇ ತಿರುಗ್ತಾ ಇದ್ದೀನಿ. ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಆಫ್ ರೈಡರ್. ಇವಾಗ ನಾನು ಮಾಡ್ತಿರೋದು ಒಂದು ಹೊಸ ವ್ಲಾಗ್. ಏನು ವಿಷಯ ಅಂದರೆ ಉಂಟಲ್ಲ, ಕೆಲವರು ಕೇಳ್ತಾ ಇದ್ರು ನೀವು ಯಾಕೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಬರ್ತಿಲ್ಲ ಅಂತ. ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಟೈಮ್ ಆಯಿತು. ಯಾಕಂದ್ರೆ ಉಂಟಲ್ಲ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿದರೆ ನಾನು ಮ್ಯೂಸಿಕಲ್ಲಿ ಹಾಕ್ತಾನಲ್ಲ, ಹಾಗೆ ಕಾಪಿರೈಟ್ ಮತ್ತು ಕಾಪಿರೈಟ್ ಸ್ಟ್ರೈಕ್ ಬಂತು ನನಗೆ 2. ಸೊ ನನಗೆ ಆಯಿತು ಈ ಮ್ಯೂಸಿಕ್ ಹಾಕ್ಕೊಂಡು ವೀಡಿಯೋ ಹಾಕಿದ್ರೆ ಗ್ಯಾರಂಟಿ ಅದರಲ್ಲಿ ಏನು ಬೆಳವಣಿಗೆ ಇಲ್ಲ. ಯಾಕಂದರೆ ಒಂದು ಸ್ಟ್ರೈಕ್ ಬಂದರೆ 3 ಸ್ಟ್ರೈಕ್ ಬಂದರೆ ಹೋಯ್ತಲ್ಲ. ಹಾಗೆ ನನಗೆ ಸ್ವಲ್ಪ ಟೆನ್ಷನ್ ಆಯಿತು, ಸುಮ್ಮನೆ ಯಾಕೆ ಇದರಲ್ಲಿ ರಿಸ್ಕ್ ತೆಗೆದು ಮತ್ತು ಇದನ್ನು ಅಪ್ಲೋಡ್ ಮಾಡಿದರೆ ಸ್ಟ್ರೈಕ್ ಬರ್ತದೆ, ಅದು ಡಿಲೀಟ್ ಆಗ್ತದೆ. ವಾಪಸ್ ಅಪ್ಲೋಡ್ ಮಾಡಲಿಕ್ಕೆ ಅದೊಂದು ಅರ್ಧ ಗಂಟೆ ಅದಕ್ಕೆ ಟೈಮ್, ಎಷ್ಟು ಟೈಮ್ ವೇಸ್ಟ್ ಆಗ್ತಿತ್ತು. ಅದಕ್ಕೆ ನಾನು ಯೂಟ್ಯೂಬೇ ಬೇಡ ಅಂತೇಳಿ ಅಲ್ಲಿ ಸುಮ್ಮನೆ ಹಾಕಿದ್ದೆ. ಇವಾಗ ಏನಂದರೆ ನಾನು ಸ್ವಲ್ಪ ಯೂಟ್ಯೂಬ್ ರೀಸ್ಟಾರ್ಟ್ ಮಾಡುವಂತಾಯಿತು ಜರ್ನಿ. ಯಾಕಂದರೆ ಐ ಆಮ್ ಬಾರ್ನ್ ಟು ಬಿ ಅ ಯೂಟ್ಯೂಬರ್ ಮ್ಯಾನ್ ಅಂತ ನನ್ನದೊಂದು ಗಾದೆ ಇದೆ. ಅದನ್ನು ನಾನು ಇವಾಗ ಫಾಲೋ ಮಾಡ್ತಾಯಿದ್ದೇನೆ. ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾನು ಮೋಟೋ ಬ್ಲಾಗರ್ ಯೂಟ್ಯೂಬರ್ ಅಂತ ಆಗಿದ್ದೀನಿ. ನಾನು ಯೂಟ್ಯೂಬಲ್ಲೇ ವೀಡಿಯೋ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಒಂದು ರೈಡಿಂಗ್ ಕೂಡ ಮಾಡ್ತಿಲ್ಲ, ಏನೋ ಒಂದು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಅದೆಲ್ಲ ಸರಿಯಾಗಲ್ಲ. ಅಂದರೆ ಉಂಟಲ್ಲ, ಮೋಟೋ ಬ್ಲಾಗರ್ ಅಂದಮೇಲೆ ಒಂದು ಮೋಟೋ ಬ್ಲಾಗ್ ಕೊಡಬೇಕು ಜನರಿಗೆ. ಅದೇ ಥರ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಪ್ಲೇಸಿಗೆ, ಅದೆಲ್ಲ ಒಂದು ಇರ್ತದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವರು ಮೆಸೇಜ್ ಮಾಡ್ತಾರೆ, ಬ್ರೋ ನಮ್ಮ ಪ್ಲೇಸಿಗೆಲ್ಲ ವಿಸಿಟ್ ಮಾಡಿ, ನಾವು ಉಡುಪಿಯವರು ಮತ್ತು ಕೆಲವರು ಸಜಿಪದವರೆಲ್ಲ ಮೆಸೇಜ್ ಮಾಡಿದ್ದಾರೆ. ಸೊ ಹಾಗೆ ನಾನು ಎಲ್ಲರನ್ನು ಮೀಟ್ ಮಾಡ್ತೇನೆ, ನೋಡುವ. ಓಕೆ, ನಾನಂದರೆ ಈಗ ಸ್ವಲ್ಪ ಕಮ್ಮಿನ ಈಗ ಲೋಕಲಲ್ಲೇ ತಿರುಗ್ತಾ ಇದ್ದೇನೆ. ಯಾಕಂದ್ರೆ ಉಂಟಲ್ಲ, ಒಂದು ಈ ಬೈಕ್ ಸರ್ವಿಸ್ ಮಾಡಲಿಲ್ಲ, ಈಗ ಸರ್ವಿಸ್ ಮಾಡಬೇಕು. ನಾನು ಯಾವತ್ತೂ ಉಂಟಲ್ಲ 2500 ಕಿಲೋಮೀಟ್ರಿಗೆ ನಾನು ಸರ್ವಿಸ್ ಮಾಡ್ತೇನೆ ಬೈಕಲ್ಲಿ ಎಲ್ಲ. ಇವಾಗ ಅಂದರೆ ಉಂಟಲ್ಲ ಏನಾಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಕಿಲೋಮೀಟ್ರ್ ಆಯಿತು. ನನ್ನೊಂದು ಡ್ರೀಮ್ ಇತ್ತು ಬೇರೆ ಬೇರೆ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿ ಅಲ್ಲಿದ್ದು ಕಲ್ಚರಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬೋಲೋ ಜುಬಾನ್ ಕೇಸರಿ. ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ, ಈ ಬೈಕನ್ನು ರೆಡಿ ಮಾಡಬೇಕು ಈಗ ಪರ್ಫೆಕ್ಟಾಗಿ. ಯಾಕಂದ್ರೆ ಉಂಟಲ್ಲ, ಇದರಲ್ಲಿ 2 ಟೈರ್ ಕೂಡ ಓವರ್ನ್ ಔಟ್ ಆಗಿದೆ. ಕಂಪ್ಲೀಟ್ ಫ್ಲಾಟ್ ಆದಮೇಲೆ ನಿಮಗೆ ಒಂದು ಬ್ರೇಕಿಂಗಲ್ಲಿ ಪ್ರಾಬ್ಲಮ್ ಆಗ್ತದೆ, ಮತ್ತು ಹೈ ಸ್ಪೀಡಲ್ಲೆಲ್ಲ ನೀವು ಲೀನ್ ಮಾಡುವಾಗ ಸ್ಕಿಡ್ ಆಗ್ತದೆ ಗಾಡಿಯೆಲ್ಲ. ನಾನಿವಾಗ ಅದೇ ಸೇಮ್ MRF ಟೈರ್ ಹಾಕ್ಲಿಕ್ಕಿದ್ದೇನೆ. ಲಾಸ್ಟ್ ಟೈಮ್ ನಾನೊಂದು ಬ್ಯಾಕಿಗೆ ಮಿಸ್ಲಿನ್ ಟೈರ್ ಹಾಕಿದ್ದೆ. ಅದು ಮಾತ್ರ ಹಾಕಿದಾಗ ಏನಾಗಿದೆ ಅಂದರೆ ಟೈರ್ ಸ್ವಲ್ಪ ದಪ್ಪ ಇತ್ತು ಮತ್ತು ಹೈಟ್ ಇತ್ತು. ಹಾಗೆ ಬೈಕ್ ಈ ಥರ ಆಯಿತು. ನಾವು ಏನೋ ನನಗೆ ಕಂಫರ್ಟೇಬಲ್ ಆಗ್ತಿರಲಿಲ್ಲ. ಅಂದರೆ ಒಂದು ಕಡೆ ನನಗೆ ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಫ್ರಂಟಿದು ಪ್ಯಾಟರ್ನ್ ಚೇಂಜ್, ಬ್ಯಾಕಿದ್ದು ಪ್ಯಾಟರ್ನ್ ಚೇಂಜ್. ಸೊ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಬರುತ್ತೆ. ಮತ್ತು ರೈನಿ ಸೀಸನಲ್ಲಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಅದು ಆಫ್ ರೋಡಿಂಗ್ ಟೈರ್ ಥರ ಇತ್ತು. ಇವಾಗ ನಾನು ಬೀಚ್ ರೋಡ್ ಸರ್ಕಲ್ ಹತ್ರ ಇದ್ದೇನೆ. ನನಗೆ ಅಲ್ಲಿ ಶಾಪ್ ಓಪನ್ ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ಬಂದದ್ದು ಕೂಡ ಟೈಮ್ ಲೇಟ್ ಆಯಿತು ಮಾರ, 5 o'clock ಸಮಥಿಂಗ್ ಆಗಿದೆ. ಬೀಚ್ ರೋಡಲ್ಲಿ ಸಂಜೆ ಟೈಮ್ ಬಂದರೆ ಉಂಟಲ್ಲ ಒಂದೇ ಇಲ್ಲಿ ಟ್ರಾಫಿಕ್ ಜಾಸ್ತಿ. ಯಾಕೆ ಗೊತ್ತಿಲ್ಲ, ಅಂದರೆ ವೆಹಿಕಲ್ ಹೋಗ್ತಾನೆ ಇರ್ತದೆ, ಮತ್ತು ಯಾಕೆ ಟ್ರಾಫಿಕ್ ಹೋಗೋದು ಒಂದು ಬಸ್ನವರಿಂದಾಗಿರಬೇಕು. ಅಂದರೆ ಜನರು ಸ್ಕೂಲ್ ಬಿಡುವ ಟೈಮ್ ಆಗಿರ್ಬೋದು. ಇವಾಗ ಮತ್ತು ಸ್ಕೂಲ್ ಕೂಡ ಇಲ್ಲಲ್ಲ, ರಜೆ ಸಿಕ್ಕಿದೆ. ಮತ್ತು ಯಾಕೆ ಎಷ್ಟು ಟ್ರಾಫಿಕ್ ಅಂತ ಗೊತ್ತಾಗಲ್ಲ. ಇವಾಗ ನಾನು ಬಂದು ಆಗಿದೆ, ನನಗೆ ಈಗ ಹೋಗುವಾಗ ಎಷ್ಟು ಟ್ರಾಫಿಕ್ ಸಿಗ್ತದೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ನೋಡಬೇಕು ಏನಾಗ್ತದೆ ಅಂತೇಳಿ. ಓ ಟ್ರಾಫಿಕ್ ನೋಡಿ ಅಂತ ಗೈಸ್, ಒಬ್ಬೋ ಬೀಚ್ ರೋಡ್ ಎಂತ ಮಾರಿ ಈ ಥರ ಟ್ರಾಫಿಕ್. ನಾನಿಲ್ಲಿ ಸತ್ಯ ಅಂತ ಎಂಥ ಟ್ರಾಫಿಕ್ ಮಾರಿ ಇದು ಸಹ. ಟ್ರಾಫಿಕ್ ನೋಡಿ ಗೈಸ್ ಯಾವ ಥರ ಇದೆ ಅಂತೇಳಿ. ಒಬ್ಬೋ ಎಲ್ಲಿ ಮಾರೆ ಅಂಗಡಿ ನನಗೆ ಮರ್ತೋಯ್ತು ಮಾರೆ. ನೋಡಿ ನಮ್ಮ ಟೈರ್ ನಾನು ಎಲ್ಲಿಂದ ತೆಗ್ದದಂದರೆ ಉಂಟಲ್ಲ, ಬೀಚ್ ರೋಡಲ್ಲಿ MRF ಅಂತ ಇದೆ ಟೈರ್ ವರ್ಲ್ಡ್, ಅಲ್ಲಿಗೆ ನಾನು ಇಲ್ಲಿಂದನೇ ತೆಗ್ದದ್ದು ಲಾಸ್ಟ್ ಟೈಮು. ಸೊ ನೋಡುವ ಪ್ರೈಸ್ ಎಷ್ಟಾಗ್ತದೆ ಅಂತೇಳಿ. ಸೈಡಲ್ಲೆಲ್ಲ ಗ್ರಿಪ್ ಉಂಟು, ಆದರೆ ಮಿಡ್ಲಲ್ಲಿ ಉಂಟಲ್ಲ ಬಟನ್ ಇಲ್ಲ. ಮತ್ತು ನನಗೆ ಯಾಕೋ ಕಂಫರ್ಟೇಬಲ್ ಇಲ್ಲ. ಅಂದರೆ ನೋಡಿ ಅದರೊಂದು ಮಾರ್ಕ್ ಬರುತ್ತೆ, ಓ ಇಲ್ಲಿ ಇರುತ್ತೆ ಗೊತ್ತಾಯ್ತಾ. ಅದು ಕಂಪ್ಲೀಟಾಗಿ ಇದಾಗಿದೆ, ಫೇಡ್ ಆಗಿದೆ. ಅದು ಫೇಡ್ ಆದಮೇಲೆ ಟೈರ್ ಅದು ಯೂಸ್ ಇಲ್ಲ ಅಂತ ಇಲ್ಲಿ ಅರ್ಥ. ಓಕೆ, ನಿಮಗೆ ಗ್ರಿಪ್ಪೆಲ್ಲ ಸಿಗೋಲ್ಲ. ಫ್ರಂಟಿದು ಕೂಡ ಆಗಿದೆ, ಮತ್ತು 4 ವರ್ಷ ಐತಲ್ಲ. ಸೊ ಇಲ್ಲೆಲ್ಲ ಕ್ರ್ಯಾಕ್ ಎಲ್ಲ ಬಂದಿದೆ. ಸೊ ಅದಕ್ಕೆ ನೋಡುವ 2 ಟೈರ್ಗೆ ಎಷ್ಟಾಗ್ತದೆ ಅಂತ ಕೇಳುವ. MRF ರೇವ್ಸ್ ಬರ್ತಲ್ಲ, ಅದಕ್ಕೆ ಎಷ್ಟಾಗ್ತದೆ ಪ್ರೈಸ್? ಹಾಂ ಅದು ಬೇಡ ನನಗೆ, ಸ್ಟಾಕಲ್ಲೇ ಬರ್ತಲ್ಲ ಅದರದ್ದೇ ಬಟನ್. ಹಾಂ ಆ ಥರದ. ಇದು ಬ್ಯಾಕಿಗ ಫ್ರಂಟಿದ್ದು ಇದಾ ಅಂತ ಅಲ್ಲ, ಇದಕ್ಕೆ ಎಷ್ಟು? 1950. ಟೋಟಲ್ ಎಷ್ಟಾಗ್ಬೋದು 2ಕ್ಕೆ? ನನಗೆ ಇದೇ ಬಟನ್ ಅಂತ ಗೊತ್ತಿಲ್ಲ ಯಾವುದಂತೇಳಿ. ಇದು MRF ರೇವ್ಸ್ ಇದೆಲ್ಲ ನಂದು ಬೇರೆ ಬಟನ್. ಇದು ಬೇಡ, ನಾನು ಸ್ಟಾಕೇ ಹಾಕೋದು. ಸೊ ಗೈಸ್ ಇಲ್ಲಿ ಕೇಳಿದೆ 5000 ಆಗ್ತದಂತೆ. ಇದರ ಪ್ಯಾಟರ್ನ್ ಉಂಟು, ಇದರ ಪ್ಯಾಟರ್ನ್ ಅದು ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಉಂಟು. ಇವಾಗ 5000 ರುಪೀಸ್ ಟೈರ್ಗೆ ಕೊಟ್ಟು ಇಲ್ಲಿ ಮಿನಿಮಮ್ ಅಂದರೆ 2000ರಿಂದ 2500 ಈಗ ನನಗೆ ಸರ್ವಿಸ್ಗೆ ಇಡಬೇಕು. ಯಾಕಂದರೆ ಉಂಟಲ್ಲ ನನ್ನದು ಫ್ರಂಟಿದು ಕಾಲರ್ ಸೆಟ್ ಸ್ವಲ್ಪ ಪ್ರಾಬ್ಲಮ್ ಉಂಟು. ಮತ್ತು ಸ್ವಿಂಗಮ್ ಬೇರಿಂಗ್ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಸಹ ಈಗ ಚೆಕ್ ಮಾಡಬೇಕಲ್ಲ. ಹಾಗೆ ಎಷ್ಟು ಖರ್ಚಾಗ್ತದಾ ಏನು ಅಂತ ಗೊತ್ತಿಲ್ಲ. ಇವಾಗ ಗಾಡಿ ಕಂಪ್ಲೀಟಾಗಿ ರೆಡಿ ಮಾಡೋದಾದರೆ ಮಿನಿಮಮ್ ಆಗಿ ನನಗೆ ಒಂದು 7,000 to 8,000 ತನಕ ಬೇಕೇ ಬೇಕು.
ಯಾಕಂದರೆ ಹೇಳಲಿಕ್ಕಾಗಲ್ಲ, ಗೊತ್ತಾಯ್ತಾ. ಸರ್ವಿಸ್ ಇಟ್ಟಾದ ಮೇಲೆ ನಮಗೆ ಗೊತ್ತಾಗೋದು ಏನಾಗಿದೆ ಎಂತಾಗಿಲ್ಲ ಅಂತೇಳಿ. ಎಂತ ಮಾರಿದ್ದು ಈ ಥರ ಟ್ರಾಫಿಕ್ ಇದ್ರೆ ನಾನು ಈಗ ಹೋಗೋದು ಹೇಗೆ? ನಾ ಬಂದು ಈಗ ಸಿಕ್ಕಿ ಬಿದ್ದೀನಿ ನನಗೆ. ಎಂತ ಮಾಡೋದು ಅಂತ ನನಗೆ ತಲೆಗೆ ಹೋಗ್ತಿಲ್ಲ. ಇವಾಗ ನಾನು ಇಲ್ಲಿಂದ ಹೋಗುದಾ ಅಲ್ಲ ನಾನು ಬೇರೆ ಕಡೆಯಿಂದ ಹೋಗುದಾ ಅಂತ ನನಗೆ ತಲೆಗೆ ಹೋಗ್ತಿಲ್ಲ. ಯಾಕೆ ಇಷ್ಟು ಟ್ರಾಫಿಕ್ ಇವತ್ತು? R15 ಹೊಸ ಮಾಡೆಲ್ ಬಂದಿದೆ ಮಾರಲ್ಲಿ. R15 ವೈಟ್ ಮೊನ್ನೆ ಇತ್ತು ಆ ಸೈಡ್ ಇತ್ತು. ಇವಾಗ ವೈಟ್ ಕಲರ್ ರೀಚ್ ಆಗಿದ್ದಾರೆ. ನೋಡುವ ಅಲ್ಲಿ ಅವರಿಗೆ ಹೋಗಿ ಕೇಳುವ. ಇವಾಗ ಇಲ್ಲಿ ಬೈಕ್ ಹತ್ರ ಹೋಗಿ ನಿಲ್ತೇನೆ. ಇವರು ನನ್ನ ಕರೀತಾರ ಅಲ್ಲ ಏನಾದರೂ ನೋಡ್ತಾರ ಅಂತ ನೋಡುವ. ಓಕೆ, ಬೈಕ್ ಮಾತ್ರ ಇಲ್ಲಿ ರಾಶಿಯಾಗಿದ್ದಾರೆ ಮಾರೆ. FZ ಉಂಟು. ಇದು ಯಾವುದಾ? ಇದು ಹೊಸ ಮೊನ್ನೆ ಒಂದು ಬಂದಿದಲ್ಲ, ಅದಾಗಿರ್ಬೋದು. ವೈಟ್ ಕಲರ್ ನೋಡಿ. ನನ್ನ ಫೇವ್ರೆಟ್ R15 ಇದು ಇದೆ ಮಾರ್ರೆ. ವಾವ್, ನೋಡೋ ಏನೇ ಆಗಲಿ ಒಂದು ನೋಡಿ ಬರುವ. ನನಗೆ ಒಂದು ಡ್ರೀಮ್ ಉಂಟು R15, ಅದು ಆಗೋದಾಗಲಿ. ಓಕೆ, R15 ಬ್ಲ್ಯಾಕ್ ಎಡಿಷನಾ? ಇದು ಯಾವುದು? ಇದು ಕಾರ್ಬನ್ ಫೈಬರ್ ಎಡಿಷನ್ ಆಗಿರಬೇಕು. R15 ಕಾರ್ಬನ್ ಫೈಬರ್ ಬಂದಿದೆ. ನೋಡುವ, ನೋಡಿ ಹೋಗುವ ಗೈಸ್. ನೋಡಿ ಅಂತೆ R15 ಕಾರ್ಬನ್ ಫೈಬರ್. ಒಂದೊಂದು ವೀಡಿಯೋ ಆಗಿದೆ, ನೋಡಿದ್ರ? ತೂತಾರ? ಗೊತ್ತಂಡ? ನೋಡಿ ಅಂತೆ ಬ್ಲ್ಯಾಕ್ ಕಲರಲ್ಲಿ R15 ಉಂಟು. ಸಕ್ಕದಾಗಿ ಅಂತ ಉಂಟು. ಇದು ಬೇಸತ್ತ ನೋಡಲಿಕ್ಕೆ. ನೋಡಿ ನೋಡಿ, ಯಾರಿಗಾದರೂ ಬೇಕಾದರೆ ಎಂಕ್ವೈರಿ ಮಾಡಿ. ಓಕೆ, ಇವಾಗ ನಮ್ಮದು ಇದು ಬಂದಿದೆ ಕಾರ್ಬನ್ ಫೈಬರ್ ಎಡಿಷನಲ್ಲಿ. ನೋಡಲಿಕ್ಕೆ ಸಕ್ಕದುಂಟು ನೋಡಿ ಅಂತೆ. ಇಲ್ಲಿ ಶೋರೂಮ್ ಬಂದರೆ ಇವರಿಗೆಲ್ಲರಿಗೂ ಗೊತ್ತಾಗಿದೆ ನಾವು ಮೊನ್ನೆ ವೀಡಿಯೋ ಮಾಡಿದ್ದು. ಹಾಗೆ ನಾನು ಯಾಕೆ ಬಂದದಂತ ಉಂಟಲ್ಲ, ಕಾರ್ಬನ್ ಎಡಿಷನಲ್ಲಿ ನೋಡಿ R15M ಬಂದಿದೆ. ಯಾವ ಥರ ಲುಕ್ ನೋಡಿ ಅಂತೆ. ಡ್ರೀಮ್ ಬೈಕ್. ನೋಡುವ, ಆದಷ್ಟು ಬೇಗ ಒಂದು ಎಂಕ್ವೈರಿ ಇಲ್ಲಿ ಮಾಡಿದ್ದೇನೆ. ಪ್ರೈಸ್ ಹೇಳಿದರೆ ಉಂಟಲ್ಲ ನನಗೆ ಶಾಕ್ ಆಯಿತು. ಯಾಕಂದರೆ ಇದು ಜಾಸ್ತಿ ಪ್ರೈಸ್ ಇದಕ್ಕೆ. ನೀವು ಇದು ಮಿಡಲ್ ವೇರಿಯಂಟ್, ಇದು ಬೇಸ್ ವೇರಿಯಂಟ್. ಇದಕ್ಕೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗ್ತದೆ. ಅದು ಎಷ್ಟು ಪ್ರೈಸ್ ಅಂತ ಹೇಳಿದರೆ ಉಂಟಲ್ಲ, ನೀವು ಇಲ್ಲಿ ಎಂಕ್ವೈರಿ ಮಾಡಿ. ಎಲ್ಲಿ ಅಂದರೆ ನಮ್ಮ SSV ರೈಡರ್ಸ್ BC ರೋಡಲ್ಲಿ. ಓಕೆ, ಎಕ್ಸಾಂಪಲ್ಗೆ ಒಂದು ಹೇಳ್ದಾದರೆ ಈ ಬೈಕ್ ನೀವು ತೆಗೆದಾದರೆ ಒಂದು 3 ಲ್ಯಾಕ್ ಮುಟ್ಟ ನಿಮಗೆ ಬೇಕೇ ಬೇಕು. ಈ ಬೈಕಿಗೆ ಮಿನಿಮಮ್ ಅಂದರೆ ಒಂದು 50,000-60,000 ಡೌನ್ ಪೇಮೆಂಟ್ ಅಂತ ಹೇಳಿದ್ದಾರೆ. ಇವಾಗ ನೋಡಬೇಕು, ನಾನು 60,000 ಮಾಡ್ಕೊಂಡು ಬಂದು ಡೌನ್ ಪೇಮೆಂಟ್ ಹಾಕಿ ಈ ಗಾಡಿ ತೆಗಿತೀನಿ. ಇಲ್ಲ R15 ಮಾನ್ಸ್ಟರ್ ಎಡಿಷನ್, ಇಲ್ಲದಿದ್ದರೆ ಬ್ಲೂ ಕಲರ್ ನಮ್ಮದು ರೇಸಿಂಗ್ ಬ್ಲೂ ಬರುತ್ತಲ್ಲ ಅದರಲ್ಲಿ. ಇವಾಗ ನಂದು 3 ಬೈಕ್ ಚಾಯ್ಸ್ ಉಂಟು. ನೀವು ಯಾವ ಬೈಕ್ ತೆಗಿತೀರ ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಮತ್ತು ಇಲ್ಲಿ ನೋಡಿ MT-15ನಲ್ಲಿ ಹೊಸ ಕಲರ್ ಕೂಡ ಬಂದಿದೆ, ಬ್ಲೂ ಮತ್ತು ಗ್ರೇ ಕಲರ್ ಆಗಿ ವೈಟಿಶ್. ಮತ್ತು ನೋಡಿ ಓಲ್ಡ್ ಮಾಡೆಲ್ ನಮ್ಮದು MT ಗೊತ್ತಾಯ್ತಲ್ಲ. ಯಾರ್ದೆಲ್ಲ ಬ್ಲ್ಯಾಕ್ ಎಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಬೇಕು ಅವರಿಗೆ ಕೂಡ ಇಲ್ಲಿ MT ಅವೈಲೇಬಲ್ ಮಾಡಿ ಕೊಡ್ತಾರೆ. ಇವಾಗ ಕೂಡ ಈ ಬೈಕ್ ಕ್ರೇಜಲ್ಲಿದೆ, ಯಾಕಂದರೆ ಫುಲ್ ಬ್ಲ್ಯಾಕ್ ಅಲ್ಲ. ಫೈನಲಿ ಬೈಕ್ ಬಗ್ಗೆ ಎಲ್ಲ ಎಂಕ್ವೈರಿ ಮಾಡಿದ್ದು. ನೋಡಿ 2 ಬೈಕ್ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ. R15 ಅದೊಂದು ಹೊಸ ಕಲರ್, ಮತ್ತೊಂದು ಕಾರ್ಬನ್ ಫೈಬರ್ ಎಡಿಷನ್ ಇದೆ, ಮತ್ತು ಅಲ್ಲಿ ಬ್ಲ್ಯಾಕ್ ಇದೆ. ಮತ್ತು ಇವರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದಾರೆ, ಹಾಗೆ ಗೊತ್ತು. ಮತ್ತು ಅವರು ಸರ್ವಿಸಲ್ಲೆಲ್ಲ ಇದ್ರಲ್ಲ, ಹಾಗೆ ನಂಗೆ ಗೊತ್ತುಂಟು. ನಾ ಜಸ್ಟ್ ಕ್ಯಾಮ್ರಾ ಹಿಡ್ಕೊಂಡು ಹೋದಾಗೇ ಅವ್ರಿಗೆ ಗೊತ್ತಾಗಿದೆ, ಇದು ಮೊನ್ನೆದು ವೀಡಿಯೋ ಮಾಡಿದ್ರಲ್ಲ ನೀವೇ ಅಲ್ಲ ಅಂತೇಳಿ. ಸೊ ನನಗೆ ಕೇಳಿ ಮಾತ್ರ ಖುಷಿ ಆಯಿತು. ಯಾಕಂದರೆ ನೋಡಿ, ನಾನು ಎಣಿಸಿದ ನನ್ನ ವೀಡಿಯೋಸ್ ಎಲ್ಲ ಅಷ್ಟು ರೀಚ್ ಆಗಲ್ಲ ಇಲ್ಲಿ ಮ್ಯಾಂಗ್ಳೂರು ಆಚೆ ಆಗಿರ್ಬೋದು, ಎಲ್ಲೆಲ್ಲ ಜನರು ನೋಡೋದು ಅಂತೇಳಿ. ಬಟ್ ಡೆಫಿನೆಟ್ಲಿ ಇವತ್ತು ನಂಗೆ ಗೊತ್ತಾಯ್ತು, ಯಾಕಂದರೆ ನನ್ನ ವೀಡಿಯೋಸ್ ಮಾತ್ರ ಇಲ್ಲಿ ಮ್ಯಾಂಗ್ಳೂರು ಅವರೇ ನೋಡೋದು ಅಂತ. ನಾನು ಯಾವುದೇ ಈಗ ಶಾಪಿಗೆ ಹೋದರೂ ಸಹ ಕಂಪ್ಲೀಟಾಗಿ ನನ್ನ ಗುರ್ತ ಹಿಡಿತಾರೆ, ಗೊತ್ತಾಯ್ತಾ. ಯಾಕಂದರೆ ನನ್ನ ವೀಡಿಯೋಸ್ ರೀಚ್ ಆಗೋದೇ ಇಲ್ಲಿ ಮ್ಯಾಂಗ್ಳೂರು ಹೆಚ್ಚಿ ಜಾಸ್ತಿ. ನಂದು ವ್ಯೂಸ್ ಹೋಗೋದುಂಟಲ್ಲ ಇಲ್ಲಿ. ಓಕೆ, ನೋಡಿ ಕಾರಲ್ಲಿ ಕೂಡ ಇವರು ನೋಡ್ತಿದ್ದಾರೆ ನೋಡಿ ಅಂತೆ. ಹಾಗೆ ಎಲ್ಲರೂ ಕೂಡ ಅಂದರೆ ಯಾಕೆ ಗೊತ್ತಿಲ್ಲ, ಮ್ಯಾಂಗ್ಳೂರಲ್ಲಿ ಫುಲ್ ವೈರಲ್ ಆಗಿದೆ ಅಲ್ಲ, ನನ್ನ ಗುರ್ತ ಹಿಡಿಯುವುದಾ ಎಂದಂತ ನನಗೆ ಒಂದು ತಲೆಗೆ ಹೋಗ್ತಿಲ್ಲ. ಬಟ್ ಖುಷಿ ಆಗ್ತುಂಟು ನಿಮ್ಮ ಹತ್ರ ಎಲ್ಲ ಮಾತಾಡಿ. ಮತ್ತು ನೀವು ಈ ಥರ ಗುರ್ತೆಲ್ಲ ಹಿಡಿಯುವಾಗ ಉಂಟಲ್ಲ, ಯಾಕೋ ಒಂದು ಸಾರ್ಥಕ ಆಯಿತು ಮಾಡಿ ಅಂತೇಳಿ. ಇದು BC ರೋಡ ಬ್ಯಾಂಗ್ಳೂರು ಅಂತೇಳಿ ನೀವು ಕಮೆಂಟ್ ಮಾಡಿ. ಯಾಕಂದರೆ ಇವಾಗ ಟ್ರಾಫಿಕ್ ಎಷ್ಟಿದೆ ಅಂದರೆ, ಇದು ನಾನು ಈವ್ನಿಂಗ್ ಟೈಮ್ ಬಂದದ್ದು, ಬಂಪರ್ ಟು ಬಂಪರ್ ಇದೆ ಮಾರೆ. ನೋಡಿ ಅಂತೆ ಇಷ್ಟೊಂದು ಟ್ರಾಫಿಕ್ ಯಾಕೆ ಅಂದರೆ, ಎಲ್ಲಿಂದ ಈ ಥರ ವೆಹಿಕಲ್ ಬಂತು, ಏನಿದೆ, ಫಂಕ್ಷನ್ ಇದೆಯಾ ಏನಿದೆ ಒಂದು ಸಹ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾರೆ ಈ ಥರ ಟ್ರಾಫಿಕ್ ನನಗೆ ಸಿಕ್ಕಿದ್ದು. ಈವ್ನಿಂಗಲ್ಲಿ ಈ ಟ್ರಾಫಿಕ್ ಓಕೆ, ಇದೇ ಮಧ್ಯಾಹ್ನ ಮಿನಿ ಹಾಕಿದ್ರೆ ಉಂಟಲ್ಲ, ಅಬ್ಬಾ ಇಲ್ಲಿ ಸತ್ತೇ ಹೋಗ್ತಿದ್ರು ಜನರು ಈ ಟ್ರಾಫಿಕಲ್ಲಿ. ಇಲ್ಲಿಂದ ಸೌಂಡ್ ಬರ್ತಾ ಉಂಟು, ಆ್ಯಂಬುಲೆನ್ಸ್. ನಾನು ಎಲೆಕ್ಟ್ರಿಕ್ ವೆಹಿಕಲ್ ಯಾಕೆ ಇಷ್ಟೊಂದು ಸೌಂಡ್ ಆಗ್ತುಂಟು ಅಂತ ನೋಡು ಕೂ ಅಂತೇಳಿ. ಫೈನಲಿ ಬ್ಯಾಂಗ್ಳೂರಿಂದ ಬಂದೆ ನಾನು ಆ ಥರ ಟ್ರಾಫಿಕ್ ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ದು. ಇದು ನಮ್ಮ BC ರೋಡಲ್ಲಿ ಈ ಥರ ಟ್ರಾಫಿಕ್ ಯಾಕೆ ಅಂತ ಗೊತ್ತಿಲ್ಲ. ಸಂಜೆ ಯಾರಾದರೂ ಈ ಟ್ರಾಫಿಕಲ್ಲಿ ಇದ್ರುಂಟಲ್ಲ ಕಮೆಂಟಲ್ಲಿ ಹೇಳಿ. ಓಕೆ, ನೀವು ಟ್ರಾಫಿಕಲ್ಲಿ ಸಿಕ್ಕಿದ್ರು ಅಂತೇಳಿ.
ಫೈನಲಿ ನಂದು ಕೆಲಸ ಎಲ್ಲ ಆಯಿತು ಇವಾಗ ಬಂದದ್ದು. ನನಗೆ ಮೈನ್ ಒಂದು ಟೈರ್ ಬಗ್ಗೆ ಒಂದು ಎಂಕ್ವೈರಿ ಮಾಡಲಿಕ್ಕಿತ್ತು, ಮತ್ತು ಸರ್ವಿಸಲ್ಲಿ ಎಷ್ಟಾಗ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡಲಿಕ್ಕಿತ್ತು. ಇವಾಗ ಬಜೆಟ್ ನೋಡಿದ್ರೆ ಉಂಟಲ್ಲ, ಮಿನಿಮಮ್ ಒಂದು 8,000 ನನಗೆ ಬೇಕೇ ಬೇಕು ಈ ಗಾಡಿ ರೆಡಿ ಮಾಡಲಿಕ್ಕೆ. ಓ ಗೈಸ್ ನೋಡಿ, ಇದೆಂತ ಮಾರೆ ನಡುವಲ್ಲಿ. ನನಗೆ ಒಮ್ಮೆಲೆ ಶಾಕ್ ಆಯಿತು, ಅದು ನಾಯಿ ಏನೋ ಸತ್ತು ಆ ಥರ ಎಲ್ಲ ಇದಾಗಿದೆ. ನೋಡುವಾಗ ಏನೋ ಒಂದು ಗಲೀಜು ಏನೋ ಬಿದ್ದಿದೆ ಅಲ್ಲಿ. ನಿಮ್ದೆಲ್ಲ ಕ್ವಶನ್ ಇತ್ತಲ್ಲ ಯಾಕೆ ನಾನು ಲೋಕಲಲ್ಲೆಲ್ಲ ವೀಡಿಯೋ ಮಾಡೋದು ಅಂತೇಳಿ. ಸೊ ಇವಾಗ ನಿಮಗೆ ಕನ್ಫರ್ಮ್ ಆಯ್ತಲ್ಲ, ನಾನು ಜಸ್ಟ್ ಶೋರೂಮಿಗೆ ಕ್ಯಾಮ್ರಾ ಹಾಕೊಂಡು ಹೋಗಿ ನಾನು ಏನು ನೋಡಲಿಲ್ಲ, ಅವರೇ ಕಂಡುಹಿಡ್ದೈತೆ ನಿಮ್ಮ ಮೊನ್ನೆ ವೀಡಿಯೋ ಮಾಡಿದ್ದಲ್ಲ ಅಂತೇಳಿ. ಸೊ ಆ ಥರ ಗೊತ್ತಾಯ್ತಾ ಗೈಸ್. ಇದು ವೀಡಿಯೋ ಯಾವ ಥರ ಆಗಿದೆ ಅಂತ ನಂಗೆ ಗೊತ್ತಿಲ್ಲ, ನಾನೊಂದು ನನ್ನ ಪ್ರಯತ್ನ ಮಾಡಿದ್ದೀನಿ ಡೈಲಿ ವ್ಲಾಗ್ ಮಾಡೋಕ್ಕೆ. ಸೊ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ನಂದು ಏನಾದರೂ ಇಂಪ್ರೂವ್ಮೆಂಟ್ ಇದ್ರೂ ಉಂಟಲ್ಲ ಕಮೆಂಟಲ್ಲಿ ತಿಳಿಸಿ. ಓಕೆ, ಯಾರೆಲ್ಲ ಪೇಜ್ಗೆ ಹೊಸಬ್ರು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರು ಉಂಟಲ್ಲ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್ ಬಾಯ್, ಟೇಕ್ ಕೇರ್.